ಭೂಮಿಯಪ್ಪೆಗ್ ಕುಸಿಟ್ಟು ತೆಲಿಪೆರೆ ಮನಸ್ಸನಗ ಪೂಕುಲು ಅರಳುವಗೆ ಪೊಸಪುರ್ಪದ ಕಮ್ಮೆನದೊಟ್ಟಿಗೆ ಇನಿತ ಸಬಿಟು ಒಲೆಗಾತಿನ ಮಾತ ಬಿನ್ನೆರೆನು ಬಂಧುಲೆನು ಪುರ್ಲು ಪಾತೆರದ ಬೆಪ್ಪುಡು ಎತ್ಕೊನುನ ಕಜ್ಜನು ಒಪ್ಪುಡು ಬೆನ್ಪೆರು DI ಅಬೂಬಕರ್ ಕೈರಂಗಳ ತುಳುನಾಡು ರಕ್ಷಣಾ ವೇದಿಕೆ ಉಳ್ಳಾಲ ಘಟಕದ ಹೊಸ ಗುರ್ಕಾರ್. ಎಲ್ರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ. ತುಳುನಾಡ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ನೂತನ ಸಾರಥಿಗಳ ಪದಗ್ರಹಣ ಸಮಾರಂಭವನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ. ಈ ಒಂದು ಸಮಾರಂಭದ ಸ್ವಾಗತ ಭಾಷಣಕ್ಕಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಯೋಗೇಶ್ ಶೆಟ್ಟಿ ಜಪ್ಪುರವರು ಕಳೆದ 3 ತಿಂಗಳ ಹಿಂದೆ ನನ್ನ ಜೊತೆ, ಅಂದರೆ ತುಂಬ ಸಮಾರಂಭದಲ್ಲಿ ನಾವು ಭಾಗವಹಿಸ್ತಾ ಇದ್ದೆವು. ಪದ್ಮನಾಭ ನರಿಂಗಾನ ಎನ್ನುವ ನಮ್ಮ ಊರಿನ ಒಬ್ಬ ಸಾಮಾಜಿಕ ಧುರೀಣರವರ ಸ್ಮರಣೆಯ ದಿನ ಯೋಗೇಶ್ ಶೆಟ್ಟಿ ಅವರು ನನಗೆ ಸಿಕ್ಕಿದಾಗ ಅವರು ನಮ್ಮ ಉಳ್ಳಾಲ ಘಟಕವನ್ನು ಒಂದು ಹಂತಕ್ಕೆ ತರಬೇಕು, ಅದಕ್ಕೆ ನೀವು ಅಧ್ಯಕ್ಷರಾಗಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡಾಗ ಒಬ್ಬ ಧೀಮಂತ ನಾಯಕ, ಅದೇ ರೀತಿ ತುಳುನಾಡ ರಕ್ಷಣಾ ವೇದಿಕೆಗೆ ಬೇಕಾಗಿ ಅಹರ್ನಿಸಿ ದುಡಿದಿರ್ತಕ್ಕಂಥ ತುಳುನಾಡ ಒಂದು ಐಕ್ಯತೆಗಾಗಿ ಸೌಹಾರ್ದತೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ಒಬ್ಬ ಧೀಮಂತ ನಾಯಕ ನನ್ನಲ್ಲಿ ಕೇಳಿಕೊಂಡಾಗ ನಾನು ಇಲ್ಲ ಅನ್ನಲಿಲ್ಲ, ಖಂಡಿತವಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಆದರೆ ಸಂಘಟನೆಯಲ್ಲಿ ನಾನು ತುಂಬ ಭಾಗವಹಿಸಿದವನಲ್ಲ. ನಾನು ಪತ್ರಿಕೆ, ಸಾಹಿತ್ಯ, ಪ್ರಕಾಶನ ಈ ರೂಪದಲ್ಲಿ ಓದವ. ಒಮ್ಮೆ SSFನ ಅಧ್ಯಕ್ಷನಾಗಿ ನಾನು ದೇರ್ಲಕಟ್ಟೆ ವಲಯದ ಆ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ನಾನು ಸಂಘಟನಾತ್ಮಕವಾಗಿ ನಾನು ತೊಡಗಿಸಿಕೊಂಡರು. ಕೆಲವು ಕಾರಣಗಳಿಂದ ನಾನು ಮತ್ತೆ ಪತ್ರಿಕೆಯಲ್ಲಿ ದುಡಿಯುವಂಥ ಸನ್ನಿವೇಶ ಬಂತು. ಆದರೆ ನನಗೆ ಯೋಗೇಶ್ ಶೆಟ್ಟಿ ಅವರು ನನಗೆ ಈ ರೀತಿ ನನಗೆ ಹುರಿದುಂಬಿಸಿದಾಗ ನನಗೆ ಏನೋ ಒಂದು ಉತ್ಸಾಹ ಮೂಡಿ ಬಂತು. ಖಂಡಿತವಾಗಿ ನಾನು ಇದಕ್ಕೆ ದುಡಿಬೇಕು ಅನ್ನುವಂಥ ತಹತಯಿಕೆ ನನ್ನಲ್ಲಿ ಮೂಡಿ ಬಂತು. ಅದಕ್ಕೆ ಇನ್ನೊಂದು ಕಾರಣ ಇದೆ. ನನಗೆ ಬೇರೊಂದು ಆಫರ್ ಬಂದಿತ್ತು. ಈ ಮೊದಲು ನಾನು ನಿರೀಕ್ಷಿತ ರೂಪದಲ್ಲಿ ನನಗೆ ಒಂದು ಸಂಸ್ಥೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡುವ ಯೋಚನೆ ಬಂದಾಗ ರಾಜಕೀಯ ಪಿತೂರುಗಳಿಂದ ಆ ಸ್ಥಾನ ನನ್ನಿಂದ ತಪ್ಪಿ ಹೋಯಿತು. ಅದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಿಲ್ಲ, ಆದರೆ ಅದು ಆ ಬೇಸರ ನನ್ನಲ್ಲಿ ಇತ್ತು. ಅದು ಕೆಲವರಿಗೆ ಗೊತ್ತಿರ್ಬೋದು, ಆದರೆ ನಾನು ಅದನ್ನು ಇಲ್ಲಿ ವ್ಯಕ್ತಪಡಿಸುವುದಿಲ್ಲ. ಆದರೆ ಆ ಒಂದು ನನಗೆ ನೋವು, ಯಾಕಂದರೆ ನಾನು ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ನನಗೆ ಪ್ರದೀಪ್ ಕುಮಾರ್ ಕಳ್ಕೂರವರು ನಮ್ಮ ಹತ್ತಿರದವರು. ಒಂದು ದಿವಸ ನಾನು ಅವರ ಹತ್ರ ಹೋಗಿ ನನಗೆ ಯಾವುದಾದ್ರೂ ಒಂದು ನೀವು ಒಂದು ಪ್ರಶಸ್ತಿ ಕೊಡಿ ಅಥವಾ ಯಾವುದಾದ್ರೂ ನಿಮ್ಮ ಇದರ ರೂಪದಲ್ಲಿ ನನಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳಿಕೊಳ್ಳಿಲ್ಲ. ಯಾಕಂದರೆ ನಾನು ಕೇಳಿಕೊಂಡೆ ಖಂಡಿತ ಅವರು ಕೊಡ್ತಾರೆ, ಯಾಕಂದರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ. ಆದರೂ ಅವರ ಆ ಸಂದರ್ಭದಲ್ಲಿ ನನಗೆ ಅವರು ಆ ಒಂದು ದ್ರೋಹ ಮಾಡಿದ್ದು ನನಗೆ ತುಂಬ ಬೇಸರ ಆಯಿತು. ಆದರೆ ನಾನು ಅದನ್ನು ದೊಡ್ಡ ಮನಸ್ಸಿಗೆ ಇಟ್ಟುಕೊಳ್ಳಿಲ್ಲ. ಖಂಡಿತ ನನಗೆ ಇನ್ನೆಲ್ಲ ಮತ್ತೊಮ್ಮೆ ಅವಕಾಶ ಸಿಗ್ಬೋದು ಅಂತ ನಾನು ಬಯಸ್ಕೊಂಡೆ. ಕೆಲವೇ ವರ್ಷಗಳ ನಂತರ ನನಗೆ ಅವಕಾಶ ಸಿಕ್ಕಿತ್ತು. ನಾನು ಆ ಅವಕಾಶವನ್ನು ತುಳುನಾಡು ರಕ್ಷಣಾ ವೇದಿಕೆಯ ಮೂಲಕ ನಾನು ಮುಂದುವರಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ವಾಗ್ದಾನ ಮಾಡುತ್ತಾ, ಇವತ್ತಿನ ಈ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರನ್ನು ನಾನು ನಿಕಟ ಪೂರ್ವ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನನ್ನೊಬ್ಬ ಹಿತೈಷಿಯಾಗಿದ್ದಾರೆ. ನಾನು ಮದರಂಗಿ ಪತ್ರಿಕೆ ಪ್ರಾರಂಭಿಸಿದಾಗ ಪ್ರಾರಂಭ ಹಂತದಲ್ಲಿ ನನಗೆ ಉರಿದುಂಬಿಸಿದಂಥ ಒಬ್ಬ ವ್ಯಕ್ತಿ. ನನಗೆ ಮಂಗಳೂರಿನಲ್ಲಿ ಇಬ್ಬರಿದ್ದಾರೆ ನಮ್ಮ ಸಾಹಿತ್ಯದ 2 ಕಣ್ಣುಗಳು. ಒಂದು ಹರಿಕೃಷ್ಣ ಪುನರೂರು, ಒಂದು ಪ್ರದೀಪ್ ಕುಮಾರ್ ಕಲುಕರ. ಅವರು ಇವತ್ತು ಸಹ ಕೇಳಿದರು ಪುನರೂರವರು ಬರುವುದಿಲ್ವ ಅಂತೇಳಿ. ಯಾಕಂದರೆ ಅಷ್ಟೊಂದು ಅವರಿಗೆ ಆ ಪುನರೂರರ ಬಗ್ಗೆ ಇರುವಂಥ ಅವರಿಗೆ ಕಾಳಜಿ. ಯಾಕಂದರೆ ಅವರಿಬ್ಬರು ನಮ್ಮ ಸಾಹಿತ್ಯದ ಇಬ್ಬರು ದಿಗ್ಗಜರು ಮಾತ್ರ ಅಲ್ಲ, ಸಾಹಿತ್ಯದ ಕಣ್ಣುಗಳು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಈ ಸಮಾರಂಭದ, ಅದು ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಉದ್ಘಾಟನೆಗೆ ಬಂದು ನಮ್ಮನ್ನು ಹರಸುವುದು ನನಗೆ ತುಂಬ ಖುಷಿಯಾಗ್ತಾ ಇದೆ. ಅವರನ್ನು ನಾನು ಹೃದಯ ತುಂಬಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಶೇಖ್ ಭಾವ ಗೌರವ ಅಧ್ಯಕ್ಷರು, ಪುಷ್ಪದ ಗೌರವ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಇವರಿಗೆ ತುಳುನಾಡ ರಕ್ಷಣಾ ವೇದಿಕೆಯ ಶಾಲು ಮತ್ತು ಪುಷ್ಪವನ್ನಿತ್ತು ಉದ್ಘಾಟಕರನ್ನು ಎದುರುಗೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರು, ತುಳುನಾಡ ರಕ್ಷಣಾ ವೇದಿಕೆಯ ಧೀಮಂತ ನಾಯಕ ಮತ್ತು ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ
ಯೋಗೇಶ್ ಶೆಟ್ಟಿ ಅವರನ್ನು ನಾನು ಇವತ್ತು ಇಲ್ಲಿ ಹೊಗಳಿಕೆ ನಾನು ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಅವರ ಹೊಗಳಿಕೆಗೆ ಅವತ್ತು ಅವರು ಅದನ್ನು ಇಷ್ಟಪಡೋದಿಲ್ಲ. ಯಾವತ್ತಿದ್ದರೂ ಅವರ ಸಾಧನೆ ಮತ್ತು ಆ ಒಂದು ಅವರು ನಾನು ಈ ಮೊದಲು ನಾನು ಅವರ ಹತ್ರ ಹೇಳಿದ್ದೆ, ನನಗೆ ನಿಮ್ಮಲ್ಲಿ ಒಂದು ಸಂದರ್ಭದಲ್ಲಿ ನಾನು ಅವರ ಅಂತ ಅದು ಹೇಳಲಿಕ್ಕಬಾರ್ದು, ಆದರೂ ಅವರ ಬಗ್ಗೆ ನನಗೆ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಬೇರೆ ಒಂದು ರೂಪದಲ್ಲಿ ಅವ್ರಿಗೆ ಅದು ಗೊತ್ತು. ಆದರೆ ಅವರ ಹತ್ತಿರ ಬಂದಾಗ ಅವರ ಆ ಒಂದು ಮುಗ್ಧ ಮನಸ್ಸು, ಅವರ ಒಂದು ಮುಗ್ಧ ಮನಸ್ಸು ನನಗೆ ಇಷ್ಟವಾಯಿತು. ಯಾವುದನ್ನು ಅವರು ಮನಸ್ಸಿಗೆ ಇಟ್ಟುಕೊಳ್ಳದೆ ಎಲ್ಲವನ್ನು ನಮ್ಮೊಟ್ಟಿಗೆ ಅವರು ಡಿಸ್ಕಸ್ ಮಾಡೋದು, ನಮ್ಮೊಟ್ಟಿಗೆ ಅವರು ಸಮಾಲೋಚನೆ ಮಾಡೋದು. ಒಂದು ಚಿಕ್ಕ ವಿಷಯವಾದರೂ ನನಗೆ ಫೋನ್ ಮಾಡಿ ಕೇಳೋದು, ಹಬ್ಬಕ್ಕೆ ಆ ಥರ ಮಾಡಿದ್ರೆ ಆಗ್ಬೋದಾ, ಈ ಥರ ಮಾಡಿದ್ರೆ ಆಗ್ಬೋದಾ ಅಂತ ಕೇಳೋದು. ಒಬ್ಬ ರಾಜ್ಯ ಮಟ್ಟದ ನಾಯಕ, ನಾನೀಗ ಒಂದು ತಾಲೂಕು ಮಟ್ಟದ ನಾಯಕ ಅಂತ ನಮ್ಮನ್ನು ಕೇಳಿ ನಮ್ಮ ಜೊತೆ ಅವರು ಡಿಸ್ಕಸ್ ಮಾಡೋದು, ಅದು ಆ ನಾಯಕತ್ವದ ಒಂದು ಲಕ್ಷಣ. ನಾನು ಅವರು ತುಂಬ ಇಷ್ಟಪಡ್ತಾ ಇದ್ದೇನೆ. ಅವರು ನಾನು ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಜೆ.ಕೆ. ಉಚ್ಚಿಲ್ ಇವರಿಂದ ಗೌರವ. ನೂತನ ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಸುಕೇಶ್ ಜೆ.ಕೆ. ಉಚ್ಚಿಲ್ ಇವರು ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರ ಘಟಕದ ಅಧ್ಯಕ್ಷರನ್ನು ಗೌರವಿಸಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ಹೈದರ್ ಪರ್ತಿಪಾಡಿ, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು, JDSನವರು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಸಾಮಾಜಿಕವಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ಒಬ್ಬ ಋಷಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಕೈರಂಗಳದ ಒಬ್ಬ ಕಣ್ಮಣಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮನ್ನೆಲ್ಲ ಬೆಳೆಸಿದವರು ಅವರು, ನಮ್ಮನ್ನು ಅವರ ಇದರಲ್ಲಿ ನಾವು ಪಳಗಿದವರು, ಅವರ ಗರಡಿಯಲ್ಲಿ ನಾವು ಬೆಳೆದವರು. ನಮಗೆ ಯಾವತ್ತು ನನ್ನ ಯಾವ ಕಾರ್ಯಕ್ರಮ ಇದ್ದರು, ಎಲ್ಲಿದ್ದರು ಅವರು ನಾನು ಕರೆದಾಗ ಬಂದವರು. ಯಾವತ್ತೂ ಅವ್ರನ್ನು ನನಗೆ ಅಲ್ಲಿ ಬರಲಿಕ್ಕಾಗೋದಿಲ್ಲ ಅಂತ ಹೇಳಲಿಲ್ಲ. ತುಂಬ ನನಗೆ ಯಾವ ಸಂದರ್ಭದಲ್ಲೂ ನನಗೆ ಉರುದುಂಬಿಸಿದವರು, ನನಗೆ ಸಹಕರಿಸಿದವರು, ನನಗೆ ಹಿತೈಷಿಯಾದವರು, ನನಗೆ ಹಿತವಚನ ನೀಡಿದವರು ಅಂಥವರು ಈ ಕಾರ್ಯಕ್ರಮದಲ್ಲಿ ನನಗೆ ಅತಿಥಿಯಾಗಿ ಬಂದು ನಮ್ಮನ್ನು ಅರಸುವುದು ನನಗೆ ತುಂಬ ಖುಷಿಯಾಗಿದೆ. ಅವರನ್ನು ನಾನು ಹೃದಯ ತುಂಬಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನೂತನ ಕೋಶಾಧಿಕಾರಿ ಅರುಣ್ ಡಿಸೋಜಾ ಅವರಿಂದ ಜನಾಬ್ ಹೈದರ್ ಪರ್ತಿಪಾಡಿ ಅವರಿಗೆ ಗೌರವ. ಇನ್ನೋರ್ವ ಮುಖ್ಯ ಅತಿಥಿ KM ಸಿದ್ದೀಕ್ ಮೋಟುಗೋಳಿ, ಸಂಪಾದಕರು ಅಲ್ ಹನ್ಸಾರ್ ವಾರಪತ್ರಿಕೆ. 17 ವರ್ಷಗಳ ಕಾಲ ನಾನು ಅವರು ಒಡನಾಡಿಯಾಗಿದ್ದೆವು. ಪತ್ರಿಕೆ ನನಗೆ ಪ್ರಾರಂಭದ ನನ್ನ ಜೀವನಾಡಿ ಅಲ್ ಹನ್ಸಾರ್ ಪತ್ರಿಕೆ, ಅದರ ಸಂಪಾದಕರಾಗಿ ಅವರಿದ್ದಾರೆ. ನಾವು ಹಲವು ವರ್ಷಗಳ ಕಾಲ ಅವರ ಜೊತೆ ನಾನು ಬೆರೆತವ, ಕಲಿತವ, ಅವ್ರ ಜೊತೆ ಒಡನಾಡಿದವ, ನನ್ನ ಬಗ್ಗೆ ಎಲ್ಲವನ್ನು ಅರಿತವರು ಅವರು ಇವತ್ತು ನಮ್ಮನ್ನು ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅತಿಥಿಯಾಗಿ ಬಂದದ್ದು ಮಾತ್ರವಲ್ಲದೆ ಒಂದು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾಗಿ ಅವರು ಇದ್ದಾಗ ಖಂಡಿತವಾಗಿಯೂ ಅವರು ಈ ಇದಕ್ಕೆ ಅವರು ಬರ್ತಾರೆ, ನಮ್ಮ ಜೊತೆ ಅವರು ಇರ್ತಾರೆ. ಈಗ ನಮ್ಮ ಜೊತೆ ಅವರು ಇರೋದು ಅವರಿಗೆ ಅವರು ಮಾಡಿದಂತಹ ಸೇವೆಗೆ ಅವರಿಗೆ ದೇವರು ಕೊಟ್ಟಂಥ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅವರಿಗೆ ದೇವರು ಆರೋಗ್ಯಗೊಳಿಸಲಿ ಮತ್ತು ಇನ್ನಷ್ಟು ಈ ನಮ್ಮ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಅವರು ಒಳ್ಳೆಯ ಒಂದು ಸಂದೇಶವನ್ನು ಕೊಡುವವರು ಮತ್ತು ಸೌಹಾರ್ದತೆಗಾಗಿ ಅವರು ತುಂಬ ತನ್ನ ಸಂದೇಶ ಭಾಷಣದಲ್ಲಿ ಯಾವುದು ಸೌಹಾರ್ದಕ್ಕೆ ಒತ್ತು ಕೊಡುವವರು. ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಬಂದು ನಮ್ಮನ್ನು ಅರಸುತ್ತಾ ಇರೋದು ನಮಗೆ ಸಂತಸ ತಂದಿದೆ. ಅವರನ್ನು ನಾನು ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಯುವ ಘಟಕದ ಅಧ್ಯಕ್ಷ ಹರೀಶ್ ಶೆಟ್ಟಿ ಇವರಿಂದ ಅತಿಥಿಗಳಿಗೆ ಗೌರವ. JC ಫ್ರಾಂಕಿ ಫ್ರಾನ್ಸಿಸ್ ಕುಟ್ಟಿನ ಪೂರ್ವ ಅಧ್ಯಕ್ಷರು JC ಮಂಗಳ ಗಂಗೋತ್ರಿ ಕೊಣಾಜೆ. ನಮಗೆ ತುಂಬ ಅವರ ಹತ್ತಿರದಲ್ಲಿದ್ದರು. ಅರುಣ್ ಅವರ ಬಗ್ಗೆ ನನಗೆ ತುಂಬ ಹೇಳಿದರು. ಅವರು ಒಬ್ಬ ಸಾಮಾಜಿಕ ಧುರೀಣ, JCSನಲ್ಲಿ ಹಲವು ಕ್ರಾಂತಿಗಳನ್ನು ಮಾಡಿದವರು. ಅವರು ಒಬ್ಬ ಸಂಕುಚಿತ ಸ್ವಭಾವದವರು, ಯಾವುದಕ್ಕೂ ಮೇಲೆ ಬಂದು ಮಾತಾಡೋದಿಲ್ಲ. ನನಗೆ ಅವ್ರಿಗೂ ಅತಿಥಿಯಾಗಿ ಇವತ್ತು ನಾನು ಅವರನ್ನು ಕಂಡದ್ದು. ಅವರು ನಮ್ಮ ಇದರಲ್ಲಿದ್ದಾರೆ, ಸಾಹಿತ್ಯ ಸಂಘದಲ್ಲಿ ಅವರು ಇದ್ದಾರೆ. ಅವರನ್ನು ನಾನು ಹೃದಯ ತುಂಬಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಬೀರ್ ತಲಪ್ಪಾಡಿ ಇವರು ವೇದಿಕೆ ಬಂದು ಅತಿಥಿಗಳನ್ನು ಗೌರವಿಸ್ತಾರೆ. ಶ್ರೀ JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಇವರಿಗೆ ನಮ್ಮ ಪ್ರೀತಿಯ ಗೌರವದ ಸ್ವಾಗತ. ಅದೇ ರೀತಿ ಇನ್ನೊಂದು ಮುಖ್ಯ ಅತಿಥಿ ವಸಂತ ಕೊಣಾಜೆ, ಅಧ್ಯಕ್ಷರು ಕರ್ನಾಟಕ ಕಾರ್ಯ ಸಂಘದ ಇಲ್ಲಿನ ಉಳ್ಳಾಳ ತಾಲೂಕಿನ ಅಧ್ಯಕ್ಷರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನಮ್ಮ ಜೊತೆ ಸದಾ ಒಡನಾಡಿಯಾಗಿರುವವರು.
ಪತ್ರಿಕಾ ರಂಗದಲ್ಲಿ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದಂಥ ಯುವ ಪತ್ರಕರ್ತರು, ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ಈ ವಸಂತ ಕೊಣಾಜಿಯವರು ಇಲ್ಲಿಯ ಈ ನಮ್ಮ ಈ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾನು ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ವಸಂತ ಕೊಣಾಜಿ ಅವರನ್ನು ಗೌರವಿಸುವುದಕ್ಕಾಗಿ ಶಿಯಾಬ್ ಉಳ್ಳಾಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು, ಇದರ ಅಧ್ಯಕ್ಷರಾಗಿರುವ ಶ್ರೀ ವಸಂತ ಕೊಣಾಜೆ ಅವರನ್ನು ಶಿಯಾಬ್ ಉಳ್ಳಾಲ ಅವರು ಗೌರವಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ತುಳುನಾಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ಅದೇ ರೀತಿ ಗೌರವಾಧ್ಯಕ್ಷರು ನಮ್ಮ ಡಾಕ್ಟರ್ ಶೇಖ್ ಬಾವ, ಮೊನ್ನೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ ಒಬ್ಬ ಧೀಮಂತ ನಾಯಕ, ವಿದೇಶದಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದವರು ಮಾತ್ರ ಅಲ್ಲ, ಹಲವು ಪ್ರಶಸ್ತಿ ಪ್ರದಾನಗಳನ್ನು ಪಡೆದವರು. KCF ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದಲ್ಲಿ ಅವರು ಮೊದಲಿಗರು. ಮಾತ್ರವಲ್ಲ, ಆ ಒಂದು ಸಂಸ್ಥೆ ಇವತ್ತು ಕ್ರಾಂತಿಕಾರಿಯಾಗಿ ಮುನ್ನಡೆಯುವಲ್ಲಿ ನಾಂದಿ ಹಾಕಿದಂಥ ಡಾಕ್ಟರ್ ಶೇಖ್ ಬಾವರವರಿದ್ದಾರೆ. ಅವರು ನಾನು ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಬೋದು. ಮಾತ್ರವಲ್ಲ, ನಮಗೆಲ್ಲ ಒಂದು ಜೀವನಾಡಿ ಮತ್ತಲ್ಲ ಸ್ಫೂರ್ತಿದಾಯಕವಾಗಿ ನಮ್ಮನ್ನು ಹುರಿದುಂಬಿಸ್ತಕ್ಕಂಥ ಶೋಕೇಶ್ JK ಹುಚ್ಚಿಲ್ರವರು, ಅವರ ಆಕ್ಸ್ಫರ್ಡ್ ಇದರ ಶಿಕ್ಷಣ ಸಂಸ್ಥೆಯ ಅವರು ಫೌಂಡರ್ಸ್ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶೋಕೇಶ್ JK ಹುಚ್ಚಿಲ್ರವರು ನಾನು ಹೃದಯ ತುಂಬಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕೋಶಾಧಿಕಾರಿ ಅರುಣ್ ಡಿ ಸೋಜಾ, ನಮ್ಮ ಊರಿನ ಒಬ್ಬ ಹೆಮ್ಮೆಯ ಸುಪುತ್ರ, ಉದ್ಯಮಿಯಾಗಿ ಮಾತ್ರವಲ್ಲದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಂಬ ಈಗ ಕೆಲಸ ಮಾಡ್ತಕ್ಕಂಥ ಅರುಣ್ ಡಿ ಸೋದರನ್ನು ನಾನು ಹೃದಯ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಪತ್ರಕರ್ತ ಮಿತ್ರರು, ನಮ್ಮ ಹಿತೈಷಿಗಳು, ಸಿದ್ದಿಕ್ ಕಾರ್ಖಾನ ಮೊದಲಾದಂಥ ಎಲ್ಲ ನಮ್ಮ ಹಿತೈಷಿಗಳನ್ನು ನಾನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸ್ತಾ, ಎಲ್ಲರನ್ನು ನಾನು ನನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸಗಳನ್ನು ಒತ್ತಡ ನಮ್ಮ ಇವರು ಉಬೇದ್ ವಿಟ್ಲರವರು ಬಂದಿದ್ದಾರೆ, ಪತ್ರಕರ್ತರು ವಿಟ್ಲದಿಂದ ಬಂದಿದ್ದಾರೆ. ಅವರನ್ನೆಲ್ಲರನ್ನ ಅವರು ನಮ್ಮ ಸಾಮಾಜಿಕವಾಗಿ ತುಂಬ ಕೆಲಸ ಮಾಡುವವರು. ಆ್ಯಕ್ಚುಲಿ ಇವರು ಈ ಉಳ್ಳಾಳ ಘಟಕದವರಲ್ಲ, ನೆಕ್ಸ್ಟ್ ನಮ್ಮ ಬಂಟ್ವಾಳ ಘಟಕವನ್ನು ಅವರು ಇನ್ನು ಸ್ಥಾಪನೆ ಮಾಡುವಂಥ ರೀತಿಯಲ್ಲಿ ಅವರು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಪ್ರೀತಿ ಕರೆಗೆ ಹೋಗೊಟ್ಟು ಬಂದಂಥ ಅವರನ್ನು ನಾನು ಹೃದಯ ತುಂಬಿ ಅವರನ್ನು ಸ್ವಾಗತಿಸ್ತಾ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಂಜುಳಾ ಶೆಟ್ಟಿಯವರು, ನಮ್ಮ ಗುರುಗಳ ಧರ್ಮಪತ್ನಿಯವರು, ಅವರು ನಮಗೆ ಅವರ ಗುರುಗಳು ಅವ್ರಿಗೆ ಗೊತ್ತಿಲ್ಲ. ನಮಗೆ SLCಯಲ್ಲಿ ನನಗೆ ಮ್ಯಾಥ್ಸ್ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆದರೂ ನನಗೆ ತುಂಬ ಉರಿದುಂಬಿಸಿ ನನಗೆ ಮ್ಯಾಥ್ಸ್ ಕಲಿಸಿಕೊಟ್ಟಂಥ ಗುರುಗಳ ಧರ್ಮಪತ್ನಿ, ಅವರನ್ನು ನಾನು ಹೃದಯ ತುಂಬಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರನ್ನು ನಾನು ಹೃದಯ ತುಂಬಿ ಸ್ವಾಗತಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ತುಳುನಾಡು. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತ.